ಎಲ್ರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಮ್ಮ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ಮಾಡಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ, ನನ್ನ ಕೈಯಾರ ನಾನೇ ನಮ್ಮ ಫ್ಯಾಮಿಲಿಗೆ ಕಬಾಬ್ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ನಾನ್ ವೆಜ್ ಇಂದ ಏನು ಕಬಾಬ್ ಮಾಡಬೇಕು ಅಂತ ಏನಿಲ್ಲ, ವೆಜ್ ಇಂದನೂ ಕೂಡ ಕಬಾಬ್ ಮಾಡ್ಬೋದು. ಹೌದು, ಇವತ್ತು ನಾನು ನಮ್ಮ ಫ್ಯಾಮಿಲಿಗೆ ಪೊಟ್ಯಾಟೊ ಕಬಾಬ್ನ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಮಾಡೋ ಈ ಆಲೂಗೆಡ್ಡೆ ಕಬಾಬ್ಗೆ ಎಷ್ಟು ರೇಟಿಂಗ್ ಸಿಗುತ್ತೆ ಬನ್ನಿ ನೋಡೋಣ. ಇವಾಗ ಆಲೂಗೆಡ್ಡೆ ಕಬಾಬ್ನ ಮಾಡಿ ನಮ್ಮ ಫ್ಯಾಮಿಲಿಗೆ ಕೊಡ್ತೀನಿ. ಅವರು ತಿಂದು ನನಗೆ ಎಷ್ಟು ರೇಟಿಂಗ್ ಕೊಡ್ತಾರೆ ನಾನು ಮಾಡ್ರಿ ಈ ಪೊಟ್ಯಾಟೊ ಕಬಾಬ್ಗೆ ಅಂತ ಗೊತ್ತಾಗುತ್ತೆ. ಮತ್ತು ಹೇಳ್ಬೇಕು ಅಂತಂದ್ರೆ ಇದೇ ಫಸ್ಟ್ ಟೈಮು ನಾನು ಕುಕ್ಕಿಂಗ್ ಮಾಡ್ತಾ ಇರೋದು. ನನ್ನ ಲೈಫಲ್ಲೇ ನಾನು ಮಾಡಿರಲಿಲ್ಲ. ನನ್ನ ಸಪೋರ್ಟ್ಗೆ ಇವತ್ತು ನಾನು ಯಾರನ್ನ ಕರ್ಕೊಂಡಿದ್ದೀನಿ ಅಂತಂದರೆ ಕರ್ಕೊಂಡಿದ್ದೀನಿ ನೋಡಿ, ಸುಳ್ಳ ಕರ್ಕೊಂಡಿದ್ದೀನಿ ನನ್ನ ಸಪೋರ್ಟ್ಗೆ. ಇವತ್ತು ನಾನು ಪ್ರತಿಭ ಇಬ್ಬರು ಸೇರಿಕೊಂಡು ಪೊಟ್ಯಾಟೊ ಕಬಾಬ್ನ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿಗೆ ಕೊಡ್ತೀವಿ. ರೆಡಿ 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 ಬಾ. ಓಕೆ, ಮೊದಲನೇದಾಗಿ ಈ ನಮ್ಗೆ ಹೇಳ್ಬಿಡ್ತೀನಿ ನೋಡ್ಕೊಳ್ರಿ. ಈ ಪೊಟ್ಯಾಟೊ ಕಬಾಬ್ ಮಾಡೋದಂತೂ ತುಂಬಾ ಸಿಂಪಲ್ಲು. ನಿಮ್ಮ ಮನೆಗಳಲ್ಲೂ ಕೂಡ ನೀವು ಮಾಡಿಬಿಟ್ಟು ಆರಾಮಾಗಿ ಟ್ರೈ ಮಾಡಿ ನೋಡ್ರಿ, ಸಕ್ಕ ಟೇಸ್ಟಿ ಬರುತ್ತೆ. ಮತ್ತು ಇದಕ್ಕಾಗೋ ಐಟಮ್ಸ್ಗಳೆಲ್ಲ ಫುಲ್ ಕಡಿಮೆ ಅಂದರೆ ಕಡಿಮೆ ಏನೂ ಇಲ್ಲ ನೋಡ್ರಿ. ನಾನು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅಷ್ಟೇ, ಸಾಕು. ಒಂದು ಸ್ವಲ್ಪ ಮಾಡೋಣ, ಫಸ್ಟ್ ಟ್ರೈ ಇಷ್ಟು ಬೆಸ್ಟ್ ಟ್ರೈ ಅಂತಾರೆ, ಅದಕ್ಕೋಸ್ಕರ ನಾನು ಕಡಿಮೆ ಮಾಡೋಣ ಅಂದ್ಬಿಟ್ಟು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಮತ್ತು ನಿಮ್ಗೆ ಇದಕ್ಕೆ ಪೊಟ್ಯಾಟೊ ಕಬಾಬ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ಚಿಲ್ಲಿ ಪೌಡ್ರು ಬೇಕೇ ಬೇಕು. ಈ ಚಿಲ್ಲಿ ಪೌಡ್ರ್ ಆದಮೇಲೆ ನಿಮಗೆ ನೋಡಿರಿ ಜಿಂಗರ್ ಗಾರ್ಲಿಕ್ಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಕೂಡ ಇರಲೇಬೇಕು ಇದು ಮಾಡೋದಕ್ಕೆ. ಮತ್ತು ಕಾರ್ನ್ಫ್ಲವರು ಒಂದು ಸ್ವಲ್ಪ ಹಾಕೋಬೇಕು, ಇದೇನು ಜಾಸ್ತಿ ಬೇಕಾಗಿಲ್ಲ. ಮತ್ತು ಈ ಕಾರ್ನ್ಫ್ಲವರು ಕೂಡ ಇಂಪಾರ್ಟೆಂಟಾಗಿ ಬೇಕೇ ಬೇಕು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ, ಬರ್ರಿ ಸ್ಟಾರ್ಟ್ ಮಾಡೋಣ. ಹಾಂ, ನೀವು ಸ್ಕೂಲ್ಗೆ ಹೋಗಿದ್ದು ಇಲ್ಲವೋ ಇವತ್ತು? ಓಕೆ, ಇವಾಗ ಮೊದಲನೇದಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಈ ಆಲೂಗೆಡ್ಡೆನ ಬೇಯಿಸ್ಕೊಬಿಡ್ಬೇಕು. ಇವಾಗ ನೀರು ಹಾಕ್ಬಿಟ್ಟು ಬೇಯಿಸ್ಕೊಬೋಣ. ಸ್ವಲ್ಪ ಬಿಡ್ತಾ ಇದ್ದೀನಿ. ಇದನ್ನು ಮೊದಲು ಚೆನ್ನಾಗಿ ಬೇಯಿಸ್ಕೊಬಿಡ್ಬೇಕು. ಇದನ್ನು ಕಟ್ ಮಾಡ್ಬಿಟ್ಟು ಕೂಡ ಹಾಕ್ಬೋದು, ಇಲ್ಲ ಹಂಗೇನೆ ಹಾಕ್ಬೋದು. ಕಟ್ ಮಾಡ್ಬಿಟ್ಟು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ ನಮಗೆ. ಕಟ್ ಮಾಡ್ಬಿಟ್ಟೆ ಹಾಕ್ಬಿಟ್ರು ಬೆಟರು ಅನ್ಕೋತೀನಿ. ಕಟ್ ಮಾಡ್ಬಿಟ್ಟೆ ಹಾಕ್ಬೋಣ. ಇಲ್ಲಿ ನೋಡೆ ಏನು ಮಾಡ್ತಿದೆ ಮತ್ತೆ ನಾನು ಸಪೋರ್ಟಿಗೆ ಬಂದ್ಬಿಟ್ಟು ನೋಡ್ರಿ ಏನು ಮಾಡ್ತಾಳೆ. ಅಲ್ಲಿ ಗೀಚ್ಕೊಂಡು ನಿಂತಾಳೆ, ಬಾಯ್ಲಿ ಎತ್ತೋ ಚಾಕೆತ್ತೋ, ಎಲ್ಲಿ ಚಾಕು ಬೇಗ ಎತ್ಕೊಬ್ಬ, ನಿಂತಾಳೆ ಅಲ್ಲಿ. ಓಕೆ, ಮೊದಲನೇದಾಗಿ ಇವಾಗ ನಾನು ಆಲೂಗೆಡ್ಡೆನ ಕಟ್ ಮಾಡ್ಬಿಟ್ಟೆ ಹಾಕ್ಕೊಬಿಡ್ತೀನಿ, ಬೇಯಿಸ್ಕೊಬಿಡ್ತೀನಿ. ಯಾಕಂದರೆ ಈಸಿ ಇರುತ್ತೆ. ಸಿಪ್ಪೆನ ಎಡೆದ್ಬಿಟ್ಟಾರು ಹಾಕ್ಬೋದು, ತೊಂದರೆ ಇಲ್ಲ. ಏನೇ ನಾರ್ಮಲಾಗೆ ಪೀಸ್ ಮಾಡಿ ಹಾಕೋಬೋದು. ಅಂದರೆ ಇದು ನಾವು ಅಯ್ಯೋ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ತತ್ತರಿಸಾಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ನೀ ಕೈ ತೊಳೆದು ಹೇಳು, ನಾನು ತೊಳ್ಕೊಂಬಂದು ಹೊಟ್ಲಿ, ನೀ ತೊಳೆದೇ ತಾನೆ. ಆಮೇಲೆ ತಿಂದೆ ಓಡ್ಬಿಡ್ತಾರೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಮತ್ತು ಈಸಿಯಾಗೆ ಇದನ್ನು ಮಾಡಿಬಿಡ್ಬೋದು. ಇವತ್ತು ಮನೇಲಿರೋದು ಬಂದು ನಮ್ಮ ಅಕ್ಕ, ನಾನು ಮತ್ತು ನಮ್ಮ ತಾಯಿ, ನಮ್ಮ ಪಾಪು 4 ಜನ. ನಮ್ಮ ತಂದೆನ ಮತ್ತು ನಮ್ಮ ಅಣ್ಣ ಲೇಟಾಗಿ ಬರ್ತಾರೆ. ಸೊ ಸ್ವಲ್ಪ ಮಾಡ್ಕೋತೀನಿ, ವೇಸ್ಟ್ ಮಾಡೋದು ಬೇಡ. ಸೊ ಫ್ರೆಶ್ಟೇ ಅಲ್ವಾ, ಅದಕ್ಕೋಸ್ಕರ 3 ಆಲೂಗೆಡ್ಡೆ ತೊಗೊಂಡಿದ್ದೆ. 3 ಆಲೂಗೆಡ್ಡೆ ಏನು ಅವಶ್ಯಕತೆ ಇಲ್ಲ, ಚಿಕ್ಕದಾಗೆ 2 ಆಲೂಗೆಡ್ಡೆಲೆ ಮಾಡ್ಕೊಳ್ಳೋದ್ರೆ ಒಳ್ಳೆಯದು. 2 ಆಲೂಗೆಡ್ಡೆ ತಗೋಣ. ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಸಾಕು ಅನ್ಕೋತೀನಿ. ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಬಿಡ್ಬೇಕು. ಮೊದಲು ಬೇಯಿಸ್ಕೊಂಡು ಆಮೇಲೆ ಮುಂದಿನ ಸ್ಟೆಪ್ನ ಹೇಳ್ಕೊಡ್ತೀನಿ. ಇವಾಗಲೇ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ವೀಡಿಯೋನ ಫುಲ್ ನೋಡ್ರಿ. ಅಯ್ಯೋ, ನಮ್ಮ ಪ್ರತಿಭೆಯಿಂದ ನೋಡಿ ಅರ್ಧ ಆಲೂಗೆಡ್ಡೆ ನನಗೆ ಬಿಟ್ಬಿಟ್ಟಿದೆ. 2 ಆಲೂಗೆಡ್ಡೆ ಅಂದರೆ ಕಂಪ್ಲೀಟಾಗಿ 2. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ದೊಡ್ಡದಾಗೂ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ನೋಡ್ರಿ, ಕಂಪ್ಲೀಟಾಗಿ ನಾನು 2 ಆಲೂಗೆಡ್ಡೆನ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸೋಣ ಬರ್ರಿ. ಮೊದಲು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಾಕಿದ್ದೀನಿ ಒಂದು 5 ನಿಮಿಷ. ಇದು ಒಂದು 5ರಿಂದ 10 ನಿಮಿಷ ಇದು ಚೆನ್ನಾಗೆ ಎಲ್ಲ ಆಲೂಗೆಡ್ಡೆ ಫುಲ್ ಎಲ್ಲ ಬೇಯಬೇಕು. ಬೆಂದಾದ್ಮೇಲೆ ಮುಂದಿನ ಸ್ಟೆಪ್ ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಮಿಸ್ ಮಾಡಿದೆ ಫುಲ್ ನೋಡ್ರಿ. 15 minutes later. ಓಕೆ, ಆಲ್ಮೋಸ್ಟ್ ಅಲ್ಲೂ ಒಂದು 1/4 ಗಂಟೆ ಬಿಟ್ಟೆ. 5 ನಿಮಿಷಕ್ಕೆ ಬೇಯುತ್ತೆ ಅಂದ್ಕೊಂಡೆ. ನಾನು ಬಂದು ಬೊಗ್ ನೋಡಿದೆ, ಬೆಂದಿರಲಿಲ್ಲ. ಒಂದು 1/4 ಗಂಟೆ ಬಿಟ್ಟು ಇವಾಗ ಬೆಂದೈತೆ ಚೆನ್ನಾಗೆ. ಇವಾಗ ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಅಯ್ಯೋ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಭಾರಿ ಕಷ್ಟ ಐತೆ ಗೈಸ್. ಇದೇನು ಅದ್ರ ಸಹಿತವೇ ಬರ್ತದಲ್ಲಪ್ಪ. ಅಯ್ಯೋ, ಇದ್ರ ಸಮೇತ ಇಳಿಸ್ಕೋಬೋದಾ? ಓಹೋ, ಏನು ಈ ಥರ ಬಿಸಿ ಹೊಡಿತೈ.
ನಮ್ಮ ಪ್ರತಿಮುಂತ ಮುಡ್ಸಿದ್ರೆ ಚೆನ್ನಾಗಿರೋದು. ಓಡ್ಬಿಟ್ಲ ಅವಳು. ಸಿಗ್ತಾನೆ ಇಲ್ಲ ಗೈಸ್ ಇದು ಪ್ಲೇಟು. ಇವಾಗ ಬೆಂದೈತೆ, ಈಗ ಆಫ್ ಮಾಡೋಣ. ಇವಾಗ ಇದನ್ನ ಇಳಿಸ್ಕೊಳ್ಳೋಣ. ಇವಾಗ ಬೇಯಿಸಿರೋ ಆಲೂಗೆಡ್ಡೆನ ಇಲ್ಲಿಗೆ ಹಾಕೋಣ ಬರ್ರಿ. ಓಕೆ ನೋಡ್ರಿ, ಎಲ್ಲ ಕ್ಲೀನಾಗಿ ಬೆಂದೈತೆ ನೋಡ್ರಿ. ಓಕೆ, ಇವಾಗ ಇದಕ್ಕೆ ಐಟಮ್ಸ್ಗಳನ್ನ ಮಿಕ್ಸ್ ಮಾಡೋಣ ಬರ್ರಿ. ಫಸ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ. ಫಸ್ಟು ಕರೆಕ್ಟು ಗಾಯ್ಸ್. ಮತ್ತೆ ಒಂದು ಮರ್ತುಬಿಟ್ಟೆ, ನೀವು ಇದನ್ನು ಬೇಯಿಸೋಕ್ಕೂ ಮುಂದೆನೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೊದಲು ಉಪ್ಪು ಹಾಕೊಂಡು ಬೇಯಿಸ್ಬೇಕಿತ್ತು. ನಾನು ಮರ್ತೇ ಬಿಟ್ಟೆ. ಸ್ಪೂನ್ ಇದೆ ನೋಡಿ, ಇದೇ ಸ್ಪೂನ್. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಮೊದಲು ಉಪ್ಪು ಹಾಕೊಂಡು, ಏನು ತೊಂದರೆ ಇಲ್ಲ ನೋಡಿ. ಆ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಚಿಲ್ಲಿ ಪೌಡ್ರ್ ಹಾಕೋಬೇಕು. ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ನೋಡ್ರಿ. ಓಕೆ, ಇವಾಗ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ನೋಡಿ. ಕಾರ್ನ್ಫ್ಲವರ್ನು ಹಾಕಾಯಿತು. ಇವಾಗ ಜಿಂಗರ್ ಗಾರ್ಲಿಕ್ ಪೇಸ್ಟ್ನ ಹಾಕೋಬೇಕು. ಇದು ಕೂಡ ರುಚಿಗೆ ತಕ್ಕಷ್ಟು ಹಾಕೋಬೇಕು. ನೀವು ಆರಾಮಾಗಿ ಮನೆಯಲ್ಲೇ ನೀವು ನೆಮ್ಮದಿಯಾಗಿ ಮಾಡ್ಕೊಂಡು ತಿನ್ಬೋದು ಇದು. ಓಕೆ ನೋಡಿರಿ, ಈಗ ಆಲ್ಮೋಸ್ಟ್ ಅಲ್ಲೂ ಎಲ್ಲನೂ ಕೂಡ ಇಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಹಿಂಗೆ ನೋಡಿ, ಹಿಂಗೆ ಚೆನ್ನಾಗಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆಗೆ ತಾಕಬೇಕು. ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಖಾರ ಹಿಡಿಸ್ಬೇಕು, ಉಪ್ಪು ಹಿಡಿಸ್ಬೇಕು. ಇದಕ್ಕೆ ನೀಟಾಗಿ ಹಿಡಿಸಿದ್ರೆ ನೀಟಾಗಿರುತ್ತೆ, ತಿನ್ನೋಕ್ಕೂ ಒಂದು ರೀತಿ ಟೇಸ್ಟ್ ಬರುತ್ತೆ. ಮತ್ತು ಹಂಗೇನೆ ನೋಡಿರಿ, ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. 1 ವೀಕ್ ಬೇಕಾದರೆ ನಿಮಗೆ ನಾನು ಇದೇ ಥರ ಕಡಿಮೆ ಬಜೆಟ್ನಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಮಿಸ್ ಮಾಡಬೇಡ್ರಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಘಮ ಅಂತ ಐತೆ, ಇನ್ನೂ ರೆಡಿನೇ ಆಗಿಲ್ಲ. ರೆಡಿ ಆಗೋಕ್ಕೂ ಮುಂದೆ ಘಮ ಅಂತ ಐತೆ ಅಂತಂದರೆ ಚೆನ್ನಾಗಿ ಬಂದೈತೆ ಅಂತ. ಉಪ್ಪು ಖಾರೆಲ್ಲ ಚೆನ್ನಾಗಿ ಇಡಿಸ್ಬಿಟ್ಟು ಇವಾಗ ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಬೇಯಿಸ್ಬೋಣ ಬರ್ರಿ. ಓಕೆ ನೋಡ್ರಿ, ಈಗ ಎಣ್ಣೆ ಫುಲ್ ಕಾದೈತೆ. ಇವಾಗ ಬಿಡೋಣ ಬರ್ರಿ. ಅಯ್ಯೋ ಭಯನೇ ಆಗುತ್ತೆ ಗೈಸ್. ಚೂರು ಅಂದ್ಬಿಡುತ್ತೆ. ಫಸ್ಟ್ ಟೈಮ್ ಅಲ್ವಾ, ಹೆಂಗೆ ಹಾಕ್ಬೇಕು ಏನು ಎತ್ತ ಅಂತಲೇ ಗೊತ್ತಾಯ್ತಿಲ್ಲ. ಇವರು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಅವರೇ ಎಣ್ಣೆಗೆ ಕೈ ಹಾಕ್ಬಿಟ್ಟಿರ್ತಾರೆ. ಕಬಾಬು ಅಂದ್ಬಿಟ್ಟು ಏನೋ ಬರುತ್ತೆ, ಅವ್ರ ನೇಮೋ ಮರ್ತೋಗೈತೆ. ಒಂದೇ ಒಬ್ಬೆಗೆ ಹಾಕ್ಬಿಡ್ಲೋ ಏನು ಮಾಡಲಿ ಅಂತ ಗೊತ್ತಾಯ್ತಾ ಇಲ್ಲ. ಒಂದೇ ಒಬ್ಬೆಗೆ ಹಾಕ್ಬಿಟ್ರೆ ಒಳ್ಳೇದು ಅನಿಸುತ್ತೆ. ಬೇಗ ಮಾಡಿರೋದೇ ಕಡಿಮೆ. ಒಂದೇ ಒಬ್ಬೆಗೆ ಹಾಕ್ಬಿಡ್ತೀನಿ ನೋಡ್ರಿ. ಫುಲ್ ಎಲ್ಲ ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ಮಡಗ್ಬಿಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಬೇಯ್ಲಿ, ಒಂದು 5 ನಿಮಿಷ ನೋಡ್ರಿ. ಚೆನ್ನಾಗಿ ಬೇಯ್ತೈತೆ. ಇದು ಯಾವುದೋ ಗಟ್ಟಿ ಆಗ್ಬಿಡ್ತು ಗೈಸ್. ಓಕೆ ನೋಡ್ರಿ, ಬೇಯ್ತಾ ಐತೆ ನಮ್ಮ ಆಲೂಗೆಡ್ಡೆ ಕಬಾಬ್. ಓಕೆ ನೋಡ್ರಿ ಗೈಸ್, ಆಲ್ಮೋಸ್ಟ್ ಎಲ್ಲ ಫುಲ್ ರೆಡಿ ಆಗೈತೆ ನೋಡ್ರಿ. ಈಗ ಒಂದು ಟೇಸ್ಟ್ ಮಾಡೋಣ ಇರ್ರಿ ಯಾವ ಥರ ಐತೆ ಅಂತ. ಫಸ್ಟ್ ಟೈಮ್ ಅಲ್ವಾ, ಬಾ ಮುಟ್ಟು ನೋಡೋಣ ಇವಾಗ ಟೇಸ್ಟು. ನಾನೇ ಮಾಡಿರೋ ಪೊಟ್ಯಾಟೊ ಕಬಾಬು. ನಿಜವಾಗ್ಲೂ ಚೆನ್ನಾಗೈತೆ ಗೈಸ್. ಫಸ್ಟ್ ಟೈಮ್ ನಾನೇ ಮಾಡಿದ್ದು, ನಿಜವಾಗ್ಲೂ ಚೆನ್ನಾಗೈತೆ. ಚೆನ್ನಾಗಿ ಬೆಂದೈತೆ. ನಾನು ಏನು ಅನ್ಕೊಂಬಾರ್ದು, ನಿಜ ತಮಾಷೆ ಎಲ್ಲ. ಬೇಕಾದ್ರೆ ಯಾರು ಬೇಕಾದ್ರೂ ಟ್ರೈ ಮಾಡಿರಿ, ಚೆನ್ನಾಗೈತೆ. ಈಗ ನಮ್ಮ ಫ್ಯಾಮಿಲಿ ಹತ್ರ ಹೋಗಿ ರೇಟಿಂಗ್ ಕೇಳಬೇಕು. ಇಳಿಸ್ಬೋಣ ಮೊದಲು. ನೋಡ್ರಿ, ಟೋಟಲಾಗಿ ನೋಡಿ ಇಷ್ಟು ರೆಡಿ ಆಗೈತೆ ಆಲೂಗೆಡ್ಡೆ ಕಬಾಬು. ಇವಾಗ ನಮ್ಮ ಫ್ಯಾಮಿಲಿಗೆ ಹೋಗಿ ಕೇಳಬೇಕು ರೇಟಿಂಗ್ ಯಾವ ಥರ ಐತೆ ಅಂತ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬೋಣ, ಡಿಸೈನಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಡಿಸೈನಾಗಿ ಅಟ್ರಾಕ್ಟಾಗಿ ಕಾಣಬೇಕು. ನಮ್ಮ ಫ್ಯಾಮಿಲಿ ತಿಂದ್ರೂ ಕೂಡ ಖುಷಿ ಆಗಬೇಕು. ಫಸ್ಟ್ ಟೈಮ್ ನನ್ನ ಮಗ ಮಾಡೋನೆ ಅಡುಗೆನ ಅಂತ ಅಂದ್ಬಿಟ್ಟು. ಇವಾಗ ನೋಡಿರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಬಂದೆ ಮಾರ್ಕೆಟಿಂದ ಕಡಿಮೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಇರುವಾಗಲೇ ತಿನ್ನಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು
ಎತ್ಕೋಣ ಬರ್ರಿ. ಫೈನಲ್ ಸ್ಟೇಜ್. ಅವರ ಒಪಿನಿಯನ್, ಅವ್ರು ಎಷ್ಟು ಸ್ಟಾರ್ ಕೊಡ್ತಾರೆ ಅಂತ, 5 ಸ್ಟಾರ್ ರೇಟಿಂಗ್ನಲ್ಲಿ ಎಷ್ಟು ರೇಟಿಂಗ್ ಸಿಗುತ್ತೆ ಅಂತ. ನಮ್ಮ ಪ್ರತಿಭಾ ನೋಡಿ, ಅವ ಎಷ್ಟಿದಾಳೋ ಅಷ್ಟೇ ತಗೊಬರ್ತಾಳೆ ನಿಂಬೆಹಣ್ಣು. ಇದು ಕೈ ಬರುತ್ತೇನೋ ಗೊತ್ತಿಲ್ಲ. ಕೈ ಬಂತು ಅಂತಂದರೆ ಪ್ರತಿಭನಿಗೆ ಮಾತ್ರ ಹುಚ್ಚನ ಏಟೆ ಅಟ್ಟಾರಿಸ್ಕೊಂಡು, ಇದು ಮಾತ್ರ ನೋ ಮಿಸ್ಸು. ಓಕೆ ನೋಡ್ರಿ, ಅಂತೂ ಇಂತೂ ನಾನು ಈ ಪೊಟ್ಯಾಟೊ ಕಬಾಬ್ ರೆಡಿ ಮಾಡೋರು ಕತ್ಲೆ ಆಗ್ಬಿಟ್ಟೈತೆ ನೋಡ್ರಿ. ನಮ್ಮ ಫ್ಯಾಮಿಲಿನ ಇವಾಗ ನೋಡ್ರಿ ಇಲ್ಲಿ ಕುಣಿಸಿದ್ದೀನಿ ನೋಡ್ರಿ, ಯಾವ ಥರ ಕೂತಿದ್ದಾರೆ ಜಲ್ ಸುರಿಸ್ಕೊಂಡು. ಏಯ್ ನೀ ಬೈತಾಗ ಎದ್ಬಾರ ನಾನು ಮಾಡುವಾಗ ಇತ್ತಾಗ ಎದ್ಬಾರೆ. ಅವ್ರು ರೇಟಿಂಗ್ ಕೇಳ್ಬೇಕು, ಇತ್ತ ಬರೇ ಬತ್ತು ಇತ್ತ ಬರ ಎದ್ಬಾರೆ. ಮದರ್ ಇಂಡಿಯಾ ನಿನಗೋಸ್ಕರ ನಾನೇ ನನ್ನ ಕೈಯಾರ ಮಾಡಿರೋ ರೆಸಿಪಿ. ಇದು ತಿನ್ನೋಕ್ಕೂ ಮುಂದೆ ಇರಿ, ಇಲ್ಲಿ ಮಡಿಗೆ ತಿನ್ನೋಕ್ಕೂ ಮುಂದೆ ಕೆಲವೊಂದಷ್ಟು ಕಂಡೀಷನ್ ಐತೆ. ಕಂಡೀಷನ್ ಏನು ಅಂತಂದರೆ, ಇದು ತಿಂದಾದ್ಮೇಲೆ ಇದು ಯಾವ ಥರ ಐತೆ ಅಂತ ಆನೆಸ್ಟ್ ಒಪಿನಿಯನ್ನೇ ಕೊಡ್ಬೇಕು ನೀವು, ಸರಿಯಾ? ಚೆನ್ನಾಗಿದ್ರೆ ಚೆನ್ನಾಗದೆ ಅನ್ಬೇಕು ನೀವು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬೇಕು. ನನಗೆ ಮತ್ತೆ ಸೆಕೆಂಡು ಏನು ಅಂತಂದರೆ, ನಾನು ಮಾಡಿರೋ ಈ ಪೊಟ್ಯಾಟೊ ಕಬಾಬ್ ನೀವು ರೇಟಿಂಗ್ ಕೊಡಬೇಕು. 5ಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ. ತೀರಾ ಚೆನ್ನಾಗಿದ್ರೆ 5ಕ್ಕೆ 5 ಕೊಡಿ, ಚೆನ್ನಾಗಿಲ್ಲ ಅಂದರೆ 5ಕ್ಕೆ 1 ಕೊಡಿ, 5ಕ್ಕೆ 2 ಕೊಡಿ. ಆನೆಸ್ಟ್ ರಿವ್ಯೂ ಕೊಡಬೇಕು. ರೆಡಿನಾ? ಈಗ ತಿನ್ಬಿಟ್ಟು ಹೇಳಿ ಯಾವ ಥರ ಐತೆ ಅಂತ. ಚೆನ್ನಾಗಿದ್ಯಾ? ನನ್ನ ಮಗ ಮಾಡಿರೋದು ಸೂಪರ್ ಆಗದೆ. ಸೂಪರ್. ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗದೆ. ಒಟ್ಲೆ 5ಕ್ಕೆ 5 ಕೊಡಕ್ಕಾಗಲ್ಲ, 5ಕ್ಕೆ 3 ಕೊಡ್ತೀನಿ. ಓಕೆ, ನಮ್ಮ ಅಮ್ಮಂದು 5ಕ್ಕೆ 3 ಅಂತ ರೇಟಿಂಗು. ಆನೆಸ್ಟ್ ಒಪಿನಿಯನ್ ಅಂತಾನೆ ಅಮ್ಮ. ವಿಡಿಯೋಗೆ ಅನ್ಬಿಟ್ಟು ಹೇಳ್ಬಾರ್ದು, ನಿಜವಾಗ್ಲೂ ಆನೆಸ್ಟ್ ರಿವ್ಯೂನೇ ನಾನು ಕೇಳ್ತಾ ಇರೋದು. ನಿಜವಾಗಿ ಇಲ್ಲಿ ಎಷ್ಟು ಇದ್ದಿದ್ದೋ ಅದರ ಮೇಲೆ ನಾನು ಹೇಳ್ತಾ ಇದ್ದೀನಿ. ಓಕೆ ನೋಡ್ರಿ, ನಮ್ಮಮ್ಮ 5ಕ್ಕೆ 3 ಕೊಟ್ಟೈತೆ ರೇಟಿಂಗು. ನಮ್ಮ ಅಕ್ಕನ ಕೇಳೋಣ, 5ಕ್ಕೆ ಎಷ್ಟು ರೇಟಿಂಗ್ ಪಲ್ಲು? ಚೆನ್ನಾಗಿದ್ಯಾ? ಮೊದಲು ಚೆನ್ನಾಗಿದ್ಯಾ? 5ಕ್ಕೆ 3 ಕೊಟ್ರು, ನಾನು 5ಕ್ಕೆ 5 ಕೊಡ್ತೀನಿ. ಸೂಪರ್ ಆಗಿದೆ. ನಮ್ಮ ಅಕ್ಕನಿಗೆ ಚೆನ್ನಾಗಿತ್ತಂತೆ, 5ಕ್ಕೆ 5 ರೇಟಿಂಗ್ ಕೊಟ್ಟವ್ರೆ. ಓಕೆ ನೋಡಲ್ಲ, ನಮ್ಮ ಅಕ್ಕನ ಕಡೆಯಿಂದ ನನಗೆ 5ಕ್ಕೆ 5 ರೇಟಿಂಗ್ ಸಿಕ್ಕೈತೆ, ಮತ್ತೆ ನಮ್ಮ ತಾಯಿ ಕಡೆಯಿಂದ 5ಕ್ಕೆ 3 ರೇಟಿಂಗ್ ಸಿಕ್ಕೈತೆ. ನಾನೇನೇ ಮಾಡಿರೋ ಈ ಪೊಟ್ಯಾಟೊ ಕಬಾಬ್ನ ಇನ್ನೊಂದ್ಸಲ ಟೇಸ್ಟ್ ಮಾಡಿರ್ರಿ, ನಾನೇ ಹೇಳ್ಬಿಡ್ತೀನಿ ರೇಟಿಂಗ್ ಯಾವ ಥರ ಐತೆ ಅಂತ. ನಮ್ಮ ಮಮ್ಮಿ ಹೇಳ್ದಂಗೆ 5ಕ್ಕೆ 3 ಕೊಡ್ಬೋದು. ಚೆನ್ನಾಗೈತೆ ನಿಜವಾಗ್ಲು, ಎಲ್ಲ ಕರೆಕ್ಟಾಗೈತೆ. ಅಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕಿತ್ತು. ಇಲ್ಲ ಸರಿ ಇಲ್ಲ, ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ? ಖಾರ ಎಲ್ಲ ಟೇಸ್ಟ್ ಕರೆಕ್ಟ್ ಆಗಿದೆ. ನೀನ್ ತಿನ್ನು ಬರ, ಎತ್ಕೊಳ್ಳೆ ಸರಿ, ಕೊಡಮ್ಮ ಒಳಗೆ ತಿನ್ಲಿ. ತಿನ್ನ ತಿನ್ನು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ. ಓಕೆ ನೋಡೋಣ, ಇದೆಷ್ಟು ಈಸಿ ಸಿಂಪಲ್ ರೆಸಿಪಿ ಮಾಡೋದಿದು. ನಿಮ್ಮ ಮನೆಗಳಲ್ಲೂ ಕೂಡ ನೀವು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ನೋಡ್ರಿ ನಮ್ಮ ಅಕ್ಕ ನಗೀತದೆ ಅಂದ ತಕ್ಷಣ ನಿಜವಾಗ್ಲೂ ಕೂಡ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೀವು. ನೋಡೋದಲ್ಲ ಇವತ್ತಿನ ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬಿಡ್ರಿ. ಮತ್ತು ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸಲ ತಿಂದು ನೋಡ್ರಿ, ಸಕ್ಕದಾಗೈತೆ. ಈ ವಿಡಿಯೋ ಏನು ನೋಡಿರಲ್ಲ ಇಷ್ಟನೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನಾಳಿನ ದಿನದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಅನ್ಬಿಡಮ್ಮ. ಯಾವ ಬಿಡಮ್ಮ ಏನಿಲ್ಲ, ನನ್ನ ಮಗನಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಕ್ಕನ ಹತ್ರನೂ ಕೇಳೋಣ, ಹೇಳ್ಬಿಡಂಗೆ. ನನ್ನ ಅಮ್ಮಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ನೋಡೋದಲ್ಲ, ಈ ಕ್ಯೂಟೆಸ್ಟ್ ಫ್ಯಾಮಿಲಿ ಹೇಳ್ದಂಗೆ ನಿಜವಾಗ್ಲೂ ಕೂಡ ನೀವು ಒಂದು ಸಬ್ಸ್ಕ್ರೈಬ್ ಮಾಡಲೇಬೇಕು. ಇವಾಗಲೇ ಮಾಡಿಬಿಡ್ರಿ. ನಾಳೆ ಸಿಗೋಣ. ಓಕೆ ಬಾಯ್ ಬಾಯ್.